ವಿಶೇಷ. ನಾನು ರಮಾಕಾಂತ್. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ಶಕ್ತಿ ಮೇಲೇ 370 ಮೇಲೆ ಗೆಲ್ತೀವಿ ಒಂದು ಪಾರ್ಟಿಯಾಗಿ BJPಗೆ. ನಮಗೆ 370ಕ್ಕಿಂತ ಜಾಸ್ತಿ ಸೀಟ್ ಬರುತ್ತೆ. 400 ಮೇಲೆ ನಮ್ಮ ಒಕ್ಕೂಟ ಇರುತ್ತೆ. 410 ಆಗಬಹುದು, 420 ಆಗಬಹುದು, 30 ಆಗಬಹುದು ಅಂತ ಒಂದು ಕಾನ್ಫಿಡೆನ್ಸಲ್ಲಿ BJP ಇತ್ತು. ಆ ಸೀಟ್ ನಮಗೆ ಬಂದೇ ಬರುತ್ತೆ ಅಂತ ದೇಶಾದ್ಯಂತದ ರಾಜಕೀಯ ತಜ್ಞರು, ಆರ್ಥಿಕ ತಜ್ಞರು ಹುಬ್ಬೇರಿಸ್ಬಿಟ್ಟಿದ್ರು. ಇದು ಹೈಲಿ ಇಂಪಾಸಿಬಲ್ಲು. ಈ ಪ್ರಮಾಣದ ಮತಗಳಾಗಲಿ ಸೀಟುಗಳಾಗಲಿ ಬರಲಿಕ್ಕೆ ಒಂದು ಪಾರ್ಟಿಗೆ ಸಾಧ್ಯನೇ ಇಲ್ಲ. ನಾಟ್ ಓನ್ಲಿ BJP, ಯಾವುದೇ ಪಕ್ಷಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ನಂಬರು ಇನ್ ದ ಗಿವನ್ ಕಂಡೀಷನ್ ಅಂತ ಹೇಳಿ. 2024 ಇದು 10 ವರ್ಷಗಳ ಕಾಲ ಒಂದು ಪಕ್ಷ ದೇಶವನ್ನು ಆಳ್ವಿಕೆ ಮಾಡಿದೆ. ಇದ್ರ ಮೇಲೆ 400 ಸೀಟೆಲ್ಲ ಊಹಾಪೋಹ. ಈ ಥರ ಆಗಿಬಿಟ್ರೆ ಅದಕ್ಕೆ ಸ್ಟ್ರೈಕ್ ರೇಟು ಚಲಾಯಿಸಲ್ಪಟ್ಟ ಮತಗಳಲ್ಲಿ BJPಗೆ 70%, 72, 75, 78% ಬೇಕಾಗುತ್ತೆ. ಈ ಸ್ಟ್ರೈಕ್ ರೇಟಲ್ಲಿ ಬರಬೇಕಾಗತ್ತೆ ಇವ್ರದ್ದು. ಇದೆಲ್ಲ ಆಗದೇ ಇರುವ ಮಾತು. ಅಂದರೆ ಉಳಿದಿರೋ ಒಂದು 150 ಸೀಟ್ಗೆ ಎಲ್ಲ ಪಕ್ಷಗಳು ತಗೊಳ್ಳೋದು 150 ಸೀಟ. ಇವರೇ 400 ಬಂದುಬಿಟ್ರೆ ಅಂದರೆ 2/3 ಭಾಗದ ಸೀಟ್ಗಳು ಬಂದುಬಿಡ್ತಾವೆ ಲೆಕ್ಕಕ್ಕಲ್ಲಿಗೆ. 2/3 ಭಾಗ. ಇದು ಹೈಲಿ ಇಂಪಾಸಿಬಲ್ ಅಂತ ಹೇಳಿದರು. ಇನ್ನೊಂದು ಕಡೆ ಇನ್ನೊಂದು ಅನಾಲಿಸಿಸ್ ಇತ್ತು. BJP ಒಂದು ಪಾರ್ಟಿಯಾಗಿ ಗೆದ್ದಿರೋದೇ 303. ಇಡೀ ಭಾರತದಾದ್ಯಂತ ಅನೇಕ ರಾಜ್ಯಗಳಲ್ಲಿ ಬರೀ 10 ಸೀಟ್ ಕಡಿಮೆ ಮಾಡ್ಕೊಂಡು ಬಂದುಬಿಟ್ರು. 10, 5, 2, 3 ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತಲ್ಲ, ಇವರು 200, 220, 230ವರೆಗೂ ಇವರು ಬರಬಹುದು ಅಂತ ಒಂದು ಅಂದಾಜಿತ್ತು. 400 ಸೀಟ್ ಆಗಲ್ಲ ಅಂತ. ಎಕ್ಸಿಟ್ ಪೋಲ್ ಬಂತು. ಕೆಲವು ಎಕ್ಸಿಟ್ ಪೋಲ್ಗಳು ಸುಮಾರು 80-70 ಕೋಟಿ ಮತದಾರರು ಇರ್ತಕ್ಕಂಥ ದೇಶದಲ್ಲಿ 60,000 ಜನನ ಮಾತನಾಡಿಸಿ 370 ಬಂದುಬಿಡ್ತಾರೆ, 380 ಬರ್ತಾರೆ ಅಂತ ಕೆಲವರು, 350 ಅಂತ ಕೆಲವರು. 300ಕ್ಕಿಂತ ಕಡಿಮೆ ಇಳಿಸೋಕ್ಕೆ ಯಾರಿಗೂ ಮನಸ್ಸೇ ಇರಲಿಲ್ವೋ, ಆ ಥರದ ಸಮೀಕ್ಷೆ ನಡೀಲಿಲ್ವೋ ಗೊತ್ತಿಲ್ಲ. ಅಷ್ಟು ಎಕ್ಸಿಟ್ ಪೋಲ್ಗಳು ಇವತ್ತು ಸುಳ್ಳು ಅಂತಾಯಿತು. ಹೈಯೆಸ್ಟು ಒಂದು ಸಮೀಕ್ಷೆ 5 ಲಕ್ಷ ಜನಕ್ಕಿಂತ ಜಾಸ್ತಿ ಜನನ ಮಾತನಾಡಿಸಿ ಕಲೆ ಹಾಕಿದ್ದೀನಿ ಅಂತ ಒಂಥರ ಕಲೆಕ್ಟ್ ಮಾಡಿ ಕೊಟ್ಟಂಥ ಸಮೀಕ್ಷೆನೇ 350, 140 ದಾಟಿತ್ತು. ಅಲ್ಲಿಗೆ ಇದನ್ನು ಇಟ್ಕೊಂಡು ಕರ್ತವ್ಯ ಪಥ ಹಾಗೆ ರೆಡಿ ಆಗ್ತಿದೆ, ಹೀಗೆ ರೆಡಿ ಆಗ್ತಾ ಇದೆ, 300 ಆಯಿತು, 380 ಆಯಿತು, 90 ಆಯಿತು ಅಂತ ಮಾತಾಡ್ತಾ ಇದ್ರು. ಬಟ್ ನೋಡಿ, ಈ ದೇಶದ ಗುಪ್ತಗಾಮಿನಿಯಂತೆ ಹರಿದಂಥ ಮತದಾರನ ಮನಸ್ಸು ಇದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಯಾರದೇ ಓವರ್ ಕಾನ್ಫಿಡೆನ್ಸ್ ಇರಲಿ, ಅವ್ರಗಳದ್ದು ಏನಿದೆ, ನಿಮ್ಮ ಹಣೆ ಬರಹ ಏನು, ನಿಮ್ಮ ಅರ್ಹತೆ ಏನು, ನಿಮ್ಮ ಶಕ್ತಿ ಏನು ಕೆಲಸ ಮಾಡಿದ್ರಿ, ಮಾಡಿಲ್ಲ, ಅದಕ್ಕೆ ತಕ್ಕ ರೀತಿಯಲ್ಲಿಯೇ ಉತ್ತರವನ್ನು ಕೊಟ್ಟಿದ್ದಾನೆ. BJP ಮ್ಯಾಜಿಕ್ ನಂಬರ್ ದಾಟಕ್ಕಾಗಲಿಲ್ಲ. ಪಾರ್ಟಿ ವೈಸ್ ಅನಲೈಸ್ ಮಾಡಿದ್ರೆ ಈ ದೇಶದ ಬರೀ ಪಾರ್ಟಿ ಅಂತ ಅನಲೈಸ್ ಮಾಡಿಕೊಂಡ್ರೆ ನಾವು ಈ ದೇಶದಲ್ಲಿ ಅತಂತ್ರ ಲೋಕಸಭೆ ರೆಡಿಯಾಗಿದೆ ಅಂತ ಬರೀ ಪಾರ್ಟಿ ಮಾತಾಡಿದ್ರೆ ಒಂದೇ ಒಂದು ಪಾರ್ಟಿ ಕೂಡ ಈ ದೇಶದಲ್ಲಿ ಮ್ಯಾಜಿಕ್ ನಂಬರ್ ದಾಟಲಿಲ್ಲ. ಬರೀ ಪಾರ್ಟಿ ಮಾತಾಡಿದ್ರೆ ಇದು ಅತಂತ್ರ ಲೋಕಸಭೆ. ಅಲಯನ್ಸ್ ಮಾತಾಡಿದ್ರೆ NDA ಗೌರ್ಮೆಂಟ್ ಫಾರ್ಮ್ ಮಾಡಬಹುದು. ಅಂದರೆ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ತಮ್ಮ ಮಿತ್ರ ಪಕ್ಷಗಳ ಮರ್ಜಿಯಲ್ಲಿ ಮುಂದಿನ 5 ವರ್ಷಗಳ ಕಾಲ ಅವರೇ ಪ್ರಧಾನಿ ಆದರೆ ಅಧಿಕಾರವನ್ನು ಮಾಡಬೇಕಾಗತ್ತೆ. ಅದರ್ವೈಸ್ ಟಫ್ ಇದು. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರಲಿಲ್ಲ. ಹಾಗಾಗಿ ಪ್ರಾದೇಶಿಕ ಪಕ್ಷಗಳ ಮೊರೆ ಹೋಗಬೇಕಾಗತ್ತೆ. ಒಂದು ಕಡೆ ನಿತೀಶ್ ಕುಮಾರ್, ಒಂದು ಕಡೆ ಚಂದ್ರಬಾಬು ನಾಯ್ಡು. ಇವರಿಬ್ಬರು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇರೆಗೆ ಮುಂದಿನ 5 ವರ್ಷಗಳ ದೇಶದ ಭವಿಷ್ಯ ಡಿಸೈಡ್ ಆಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೂ ಸಿಗದ ಬಹುಮತ. ಈ ಬಾರಿ ತಲೆ ಕೆಳಗಾದ ಚುನಾವಣೋತ್ತರ ಸಮೀಕ್ಷೆಗಳು. ಇಂದು ಮಹಾಯುದ್ಧದ ಮಹಾ ತೀರ್ಪು ಹೊರಬಿದ್ದಿದೆ. ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. 400 ಸೀಟ್ಗಳನ್ನ ಗೆಲ್ತೀವಿ ಅಂತಿದ್ದ BJP ನಾಯಕರಿಗೆ ಶಾಕ್ ಎದುರಾಗಿದೆ. ಅಬ್ ಕಿ ಬಾರ್ 400 ಪಾರ್ ಅಂತಿದ್ದವರು 300 ನಂಬರ್ ಕೂಡ ದಾಟಿಲ್ಲ. ಇತ್ತ ಇಂಡಿಯಾ ಒಕ್ಕೂಟಕ್ಕೆ ಕೂಡ ಸ್ಪಷ್ಟವಾದ ಬಹುಮತ ಸಿಕ್ಕಿಲ್ಲ. BJPಗೆ ಬಹುಮತ ನೀಡಿ ಭವಿಷ್ಯ ನುಡಿದಿದ್ದ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲ ತಲೆ ಕೆಳಗಾಗಿ ಹೋಗಿವೆ. ಹೀಗಾಗಿ ಸರ್ಕಾರ ರಚನೆ ಮಾಡಲು ರಾಜಕೀಯ ನಾಯಕರು ಕಸರತ್ತು ನಡೆಸಿದ್ದಾರೆ. NDA 293 ಸ್ಥಾನಗಳ ಆಸುಪಾಸಿನಲ್ಲಿದೆ. ಇಂಡಿಯಾ ಒಕ್ಕೂಟ 232 ಸ್ಥಾನಗಳ ಆಸುಪಾಸಿನಲ್ಲಿದೆ. ಕಳೆದ ಬಾರಿ ಒಂಟಿ ಸಲಗದಂತೆ ಮುನ್ನುಗ್ಗಿ ಏಕಾಂಗಿಯಾಗಿ 303 ಸ್ಥಾನಗಳನ್ನು ಪಡೆದುಕೊಂಡಿದ್ದ BJP ಈ ಬಾರಿ 238ಕ್ಕೆ ಸುಸ್ತಾಗಿ ಹೋಗಿದೆ. 52 ಸ್ಥಾನಗಳಿಗೆ ಕುಸಿದಿದ್ದ ಕಾಂಗ್ರೆಸ್ 100 ಸ್ಥಾನಗಳತ್ತ ದಾಪುಗಾಲಿಟ್ಟಿದೆ. ಇತ್ತ ಸಮೀಕ್ಷೆಗಳು ಕೂಡ BJP 300 ದಾಟುತ್ತೆ ಅಂತ ಹೇಳಿದ್ವು. ಆದರೆ ಈ ಬಾರಿಯ ಎಲ್ಲ ಸಮೀಕ್ಷೆಗಳು ಕೂಡ ಉಲ್ಟಾ ಆಗಿವೆ.
ಸಮೀಕ್ಷೆಗಳೇ ಸುಳ್ಳು ಅಂತಿದ್ದ ಕಾಂಗ್ರೆಸ್ಸಿಗರ ಮಾತು ನಿಜವೇನೋ ಅನಿಸುವಂತಾಗಿದೆ. ಅಷ್ಟೇ ಅಲ್ಲದೆ ಪ್ರಭು ಶ್ರೀರಾಮನ ಊರು ಅಯೋಧ್ಯೆಯಲ್ಲೇ ಬಿಜೆಪಿ ಹೇಳ ಹೆಸರಿಲ್ಲದಂತಾಗಿದೆ. ಇದು ಇಡೀ ದೇಶದ ಜನರಲ್ಲಿ ಅಚ್ಚರಿ ಮೂಡಿಸುವಂತೆ ಮಾಡಿದೆ. ಅಂದಹಾಗೆ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರುವ ಬಹುಮತ 272. ಆದ್ರೆ ಈಗ ಬಂದಿರುವ ರಿಸಲ್ಟ್ ನೋಡಿದ್ರೆ ಯಾವ ಪಕ್ಷವೂ ಸ್ವತಂತ್ರವಾಗಿ ಅಧಿಕಾರ ಹಿಡಿಯೋದಕ್ಕೆ ಆಗಲ್ಲ. ಹೀಗಾಗಿ ಬೇರೆ ಪಕ್ಷಗಳ ಮೊರೆ ಹೋಗಲೇಬೇಕಾಗಿದೆ. ಈಗ ಉಳಿದಿರುವ ದಾರಿ ಅಂದ್ರೆ ಆಂಧ್ರ ಪ್ರದೇಶದ ಟಿಡಿಪಿ ಹಾಗೂ ಬಿಹಾರದ ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಸದ್ಯ ಟಿಡಿಪಿ 16 ಸೀಟ್ಗಳನ್ನ ಪಡೆದುಕೊಂಡಿದೆ. ಜೆಡಿಯು 16 ಸ್ಥಾನಗಳಲ್ಲಿ ಗೆಲುವನ್ನ ಕಾಣ್ತಿದೆ. ಇವರನ್ನ ಸೆಳೆದುಕೊಂಡ್ರೆ ಎನ್ಡಿಎ ಅಥವಾ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಬಹುದು. ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳನ್ನು ತಮ್ಮ ಮೈತ್ರಿಗೆ ಸೇರಿಸಿಕೊಳ್ಬೇಕಾಗತ್ತೆ. ಹೀಗಾಗಿ ಅಧಿಕಾರ ಯಾರ ಪಾಲಾಗತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಇನ್ನು ಬಿಜೆಪಿ ಆಂಧ್ರದ ಚಂದ್ರಬಾಬು ನಾಯ್ಡುಗೆ ಎನ್ಡಿಎ ಸಂಚಾಲಕ ಹುದ್ದೆ ಆಫರ್ ಕೊಟ್ಟಿದೆ. ಅತ್ತ ನಿತೀಶ್ಗೆ ಉಪ ಪ್ರಧಾನಿಯ ಆಫರ್ ಕೊಟ್ಟಿದೆ. ಈ ಮೂಲಕ ಇಬ್ಬರು ನಾಯಕರ ಬೆಂಬಲ ಪಡೆದುಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತು ನಡೆಸಿದ್ದಾರೆ. ಆದರೆ ಚಂದ್ರಬಾಬು ನಾಯ್ಡು ಬೆಂಬಲ ಪಡೆಯೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ. ನಾಳೆ 2 ಪಕ್ಷಗಳಿಂದ ಸಭೆ ನಡೆಯಲಿದೆ. ಇದರಲ್ಲಿ ಅದ್ಯಾವ ನಿರ್ಣಯ ಕೈಗೊಳ್ತಾರೋ ಗೊತ್ತಿಲ್ಲ. ಹೀಗಾಗಿ ದೇಶದ ಚುಕ್ಕಾಣಿ ಹಿಡಿಯೋದು ಯಾರು ಅನ್ನೋ ಕುತೂಹಲ ಮೂಡ್ತಿದೆ. ಲತಾ ಎಂಆರ್, TV5 ಕನ್ನಡ, ಬೆಂಗಳೂರು.